ಸುನೀಲ್ ಗೌಡ್ ಪಾಟೀಲ್, 1ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಕೃತಿ ಪಾಟೀಲ್ ಹಾಗೂ LKGಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನಿಸರ್ಗ ಪಾಟೀಲ್ ಎಂಬ ವಿದ್ಯಾರ್ಥಿಗಳ ತಂದೆ ಎಂದು ಹೇಳಲು ನನಗೆ ತುಂಬಾ ಹೆಮ್ಮೆ ಅನಿಸುತ್ತಿದೆ. ಕಾರಣ ಈ ಶಾಲೆ. ಮುಖ್ಯವಾಗಿ ಒಬ್ಬ ಪಾಲಕನಾಗಿ ಈ ಶಾಲೆಯ ಕುರಿತು ನನ್ನ 2 ಅನಿಸಿಕೆಗಳನ್ನು ಹೇಳಲು ನನಗೆ ತುಂಬಾ ಗೌರವದ ಭಾವನೆ ಇದೆ. ಯಾಕೆಂದ್ರೆ ಈ ಶಾಲೆಯು ನನ್ನ ಮಗುವಿಗೆ ಬದುಕಿಗೆ ಒಂದು ತುಂಬಾ ಪ್ರಮುಖವಾದಂತಹ ತಿರುವನ್ನು ನೀಡಿದೆ. ಅದು ನೀಡುವ ಒಂದು ಅದ್ಭುತ ಬೆಂಬಲ ವ್ಯವಸ್ಥೆಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ಮುಖ್ಯವಾಗಿ ಈ ಶಾಲೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಹಾವೇರಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಕಾರಣ ಅವರ ದೃಷ್ಟಿಕೋನ ಹಾಗೂ ಅವರ ನಾಯಕತ್ವ ಗುಣ ಈ ಶಾಲೆಯ ನೀತಿಯನ್ನು ರೂಪಿಸುವಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಅಷ್ಟೇ ಅಲ್ಲದೆ ಅವರಲ್ಲಿರ್ತಕ್ಕಂತಹ ಶೈಕ್ಷಣಿಕ ಕಾಳಜಿ ಹಾಗೂ ಸಮಗ್ರ ಶಿಕ್ಷಣದ ವ್ಯವಸ್ಥೆಯ ಪರಿಕಲ್ಪನೆ ಈ ಶಾಲೆಯನ್ನು ಶಿಸ್ತು, ಸಂಯಮ, ಗುಣಮಟ್ಟ ಹಾಗೂ ಮೌಲ್ಯಾಧಾರಿತ ಶಿಕ್ಷಣದ ವ್ಯವಸ್ಥೆಯಲ್ಲಿ ಮುಂಚೂಣಿ ಸ್ಥಾನದಲ್ಲಿ ನಿಲ್ಲಿಸಲು ಅವರ ಪಾತ್ರ ತುಂಬಾ ಬಹಳ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅಷ್ಟೇ ಅಲ್ಲದೆ ರಿಕ್ತೇಜ್ 5th ಸ್ಟ್ಯಾಂಡರ್ಡ್ ಆ್ಯಂಡ್ ನಿತೀಶ್ 2nd ಸ್ಟ್ಯಾಂಡರ್ಡ್ ಓದ್ತಿರೋದು. ಈ ವರ್ಷ ಜಾಯಿನ್ ಮಾಡಿದ್ದೀನಿ, ನ್ಯೂಲಿ ಜಾಯಿನ್ ಇದ್ದಾರೆ. ಆಮೇಲೆ ಫಸ್ಟ್ ಆಫ್ ಆಲ್ CD ಹಾವೇರಿ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರಿನ್ಸಿಪಲ್ ಸರಿಗೆ, ಪ್ರಿನ್ಸಿಪಲ್ ಮ್ಯಾಮ್ಗೆ ಆ್ಯಂಡ್ ಆಲ್ಸೋ ಟೀಚರ್ಸಿಗೆ. ಬಿಕಾಸ್ ಏನಕ್ಕೆ ಅಂತಂದರೆ ನ್ಯೂಲಿ ಜಾಯಿನ್ ಆಗಿರೋ ಸ್ಟೂಡೆಂಟ್ ಅವನು. ನನಗೆ ಒಂದು ಭಯ ಇದ್ದಿದ್ದೇನು, ಅವನು ಇಂಪ್ರೂವ್ ಆಗ್ತಾನೋ ಇಲ್ಲೋ, ಅವ್ನು ಹೇಗೆ ಅಲ್ಲಿ ಅಡ್ಜಸ್ಟ್ ಆಗ್ತಾನೆ ಏನು ಅನ್ನೋದೊಂದು ಭಯ ಇತ್ತು. ಸೊ ಅದನ್ನು ತುಂಬ ಚೆನ್ನಾಗಿ ಮಕ್ಕಳನ್ನ ಎನ್ಕರೇಜ್ ಮಾಡಿ ಇವತ್ತು ಒಂದು ಒಳ್ಳೆ ಅವರು ರೈಟಿಂಗ್ ಸ್ಕಿಲ್ ಆಯಿತು, ರೀಡಿಂಗ್ ಸ್ಕಿಲ್ ಆಯಿತು, ವಾಟ್ ಎವರ್ ಎಲ್ಲದ್ರಾಗೂ ಇಂಪ್ರೂವ್ಮೆಂಟ್ ಆಗಿದ್ದಾರೆ ನನ್ನ ಮಕ್ಕಳು. ನಾನು ಹೇಳೋದೇನು ಅಂತಂದರೆ, ಬೇರೆ ಸ್ಕೂಲಿಗೆ ಕಂಪೇರ್ ಮಾಡಿದರೆ ಈ ಸ್ಕೂಲಲ್ಲಿ ಏನು ಸ್ಪೆಷಲ್ ಅಂತಂದರೆ, ಬೇರೆ ಸ್ಕೂಲಲ್ಲಿ ರ್ಯಾಂಕ್ ನೋಡ್ತಾರೆ, ಮಗುದು ಪರ್ಸೆಂಟೇಜ್ ನೋಡ್ತಾರೆ, ಅವನು ಹೇಗೆ ಓದ್ತಿದ್ದ, ಅವ್ನ ರ್ಯಾಂಕಿಂಗ್ ಹೆಂಗೈತೆ, ಅವ್ನ ರಿಸಲ್ಟ್ ಬೇಸ್ ಮೇಲೆ ಮಕ್ಕಳು ಜಾಯಿನ್ ಮಾಡ್ಕೊತಾರೆ. ಬಟ್ ಇಲ್ಲಿ ಹಂಗೆ ಇರಲಿಲ್ಲ. ನಾವು ಹೋದಾಗ ನನ್ನ ಮಗ ತುಂಬ ಡಲ್ ಇದ್ದಾನೆ ಅನ್ನೋದಕ್ಕೆ ಒಂದೇ ಮಾತು ನನಗೆ ಟೀಚರ್ಸ್ ಎಲ್ಲರೂ ಹೇಳಿದ್ದು ಒಂದೇ ಏನಂದರೆ, ನೀವು ಅದನ್ನು ತಲೆ ಕೆಡ್ಸ್ಕೊಬೇಡ್ರಿ, ನಿಮ್ಮ ಮಗು ನಾವು ಇಂಪ್ರೂವ್ ಮಾಡೋ ಜವಾಬ್ದಾರಿ ನಂದೈತೆ, ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆ ಮೇಲೆ ನನಗೆ ಅವರು ಮಗುವನ್ನ ಜಾಯಿನ್ ಮಾಡಿಸ್ಕೊಂಡ್ರು. ಬಟ್ ಇವತ್ತು ನನ್ನ ಮಗ ಒಟ್ಟು ಇಂಗ್ಲೀಷ್ ಓದೋದಾಯಿತು, ಅವ್ರ ಮ್ಯಾಥ್ಸಿಂದ ಒಟ್ಟೆವರ್ ಎಲ್ಲ ಸಬ್ಜೆಕ್ಟು ನಾನು ಹೇಳಕತ್ತಿರೋದು ಎಲ್ಲದರಲ್ಲೂ ಇಂಪ್ರೂವ್ ಇದ್ದಾರೆ. ಇವನ್ ಕಾಂಪಿಟೇಷನಲ್ಲೂ ಇಂಪ್ರೂವ್ ಆಗಿದ್ದಾರೆ. ನಮಸ್ತೆ, ನನ್ನ ಹೆಸರು ಪ್ರಕಾಶ್ ಲಂಬಿ ಅಂತ. ಅನನ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನನ್ನ ಇಬ್ಬರು ಮಕ್ಕಳಾದಂತಹ ಜೀವನ್ ಲಂಬಿ ಮತ್ತು ವಿರಾಟ್ ಲಂಬಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಶಾಲೆಯೊಂದಿಗೆ ನನ್ನ ಮತ್ತು ನನ್ನ ಮಕ್ಕಳ ನಿಕಟವಾದಂತಹ ಸಂಬಂಧ ಕಳೆದ 8 ವರ್ಷಗಳಿಂದನೂ ಇದೆ. ಈ ಶಾಲೆಯನ್ನು ನಾನು ಗಮನಿಸ್ಕೊಂಡ ಹಾಗೆ ಪ್ರಾರಂಭದಿಂದ ಇಲ್ಲಿಯವರೆಗೆ ಸಾಕಷ್ಟು ಧನಾತ್ಮಕ ಬದಲಾವಣೆಗಳನ್ನು ಕಾಣ್ತಾನೆ ಬರ್ತಾ ಇದೆ. ವಿಶೇಷವಾಗಿ ಹೇಳೋದಾದರೆ, ಕಳೆದ 2 ವರ್ಷಗಳಿಂದ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮವಾದಂಥ ಶಿಕ್ಷಕರಾಗಿರ್ಬೋದು, ಉತ್ತಮವಾದಂಥ ಇನ್ಫ್ರಾಸ್ಟ್ರಕ್ಚರು, ಸೊ ಇವುಗಳೆಲ್ಲ ಮಕ್ಕಳ ಒಂದು ಕಲಿಕೆಗೆ ಸಾಕಷ್ಟು ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತಾ ಇದೆ. ಮಕ್ಕಳಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಎರಡೂ ಕೂಡ ತುಂಬ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಸೊ ಆ ಎರಡನ್ನೂ ಕೂಡ ಇಲ್ಲಿನ ಶಿಕ್ಷಣ ಸಂಸ್ಥೆ ಮತ್ತು ಇಲ್ಲಿನ ಶಿಕ್ಷಕ ವೃಂದದವರು ಒದಗಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಕಲ್ತಿರ್ತಕ್ಕಂತಹ ಮಕ್ಕಳು ಉತ್ತಮವಾಗಿರ್ತಕ್ಕಂತಹ ಸ್ಥಾನಗಳನ್ನು ಮುಂದಿನ ದಿನಮಾನಗಳಲ್ಲಿ ಅಲಂಕರಿಸಿ ಈ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಅಂಥೇಳಿ ನಾನು ಆಶಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರಗಳು. ನಾವು ಮಲ್ಲಿಕಾರ್ಜುನಯ್ಯ ಹಿರೇಮಠ ಅವರ ಪಾಲಕರಾಗಿದ್ದು ಈ ಒಂದು ಶಾಲೆಯಲ್ಲಿ 2ನೇ ತರಗತಿ ಅಭ್ಯಾಸ ಮಾಡುತ್ತಿದ್ದಾನೆ. ಈ ಶಾಲೆಗೆ ಹಚ್ಚುವ ಮೊದಲು ನಾವು ಸುತ್ತಮುತ್ತಲು ವಿಚಾರಿಸಿದಾಗ ನಮಗೆ ಕಂಡು ಬಂದಿದ್ದು ಅನನ್ಯ ಇಂಟರ್ನ್ಯಾಷನಲ್ ಸ್ಕೂಲ್. ಈ ಒಂದು ಶಾಲೆಯು ವಿಶಾಲವಾದ ಕಟ್ಟಡ, ಗ್ರಂಥಾಲಯ, ಆಟದ ಮೈದಾನ, ಒಳ್ಳೆಯ ವಾತಾವರಣ, ನುರಿತ ಶಿಕ್ಷಕರ ಬಳಗವನ್ನು ಹೊಂದಿರುವ ಕಾರಣ ಇಲ್ಲಿ ನಾವು ನರ್ಸರಿಗೆ ಅಡ್ಮಿಷನ್ ಮಾಡಿಸಿದೆವು. ಅಲ್ಲಿಂದ ಇಲ್ಲಿಯ ತನಕ ಉತ್ತಮ ಗುಣಮಟ್ಟ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಅದೇ ರೀತಿ ಪಠ್ಯ ವಿಷಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. ಇದರಿಂದ ನಮ್ಮ ಮಗು ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಬೆಳವಣಿಗೆ ನೋಡಿ ನಮಗೂ ಸಂತೋಷವಾಗಿದೆ. ಈ ಮೂಲಕ ಈ ಒಂದು ಶೈಕ್ಷಣಿಕ ಸಂಸ್ಥೆಯು ತನ್ನದೇ ಆದ ಸಾಮಾಜಿಕ ಸೇವೆಯನ್ನು ನೀಡುತ್ತಿದೆ.
ಇದೇ ರೀತಿ ಇನ್ನಷ್ಟು ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ಹಾಗೆ ಯಾವ ಒಂದು ಮಗು ಕೂಡ ಶಾಲೆಯಿಂದ ಮನೆಗೆ ಬಂದಾಗ ಹೋಮ್ವರ್ಕಿನ ವಿಷಯದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಹೋಮ್ವರ್ಕನ್ನು ಕೊಡ್ತಕ್ಕಂಥ ಶಾಲೆಯ ಗುರುಗಳಿದ್ದಾರೆ. ಅದೇ ರೀತಿಯಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ವಾತಾವರಣ ಇದೆ, ಉತ್ತಮವಾಗಿರ್ತಕ್ಕಂತಹ ಶಿಕ್ಷಕರ ಒಂದು ಸಮೂಹವಿದೆ, ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂತಹ ವಾಹನ ಚಲಾಯಿಸುವ ಡ್ರೈವರ್ಗಳಿದ್ದಾರೆ, ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂತಹ ಪ್ರಿನ್ಸಿಪಲ್ರು, ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂತಹ ಚೇರ್ಮನ್ ಸಹ ಈ ಒಂದು ಸ್ಕೂಲಿನಲ್ಲಿ ಇರ್ತಕ್ಕಂಥದ್ದು ಈ ಒಂದು ಶಾಲೆಯ ಒಂದು ಹೆಮ್ಮೆ ಅಂತಕ್ಕಂಥ ವಿಷಯವನ್ನ ಹೇಳಿಕೆ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಒಂದು ವಿಷಯವನ್ನ ಇಂಗ್ಲಿಷ್ನಲ್ಲಿ ಮಾತನಾಡ್ತಕ್ಕಂಥ ವಿಷಯವನ್ನ ನಮ್ಮ ಮಕ್ಕಳು ಕೂಡ ಇವತ್ತು ಕಲಿತಾ ಇದ್ದಾರೆ. ಅವರು ತಪ್ಪಿದ್ರು ಕೂಡ ಆ ಒಂದು ವಿಷಯವನ್ನ ಮಾತಾಡಿ ನಾವೆಲ್ಲ ಸರಿ ಮಾಡ್ತಕ್ಕಂಥ ವಿಷಯವನ್ನ ಆ ಒಂದು ಟೀಚರ್ಸ್ಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗ್ತಾ ಇದೆ ಮಕ್ಕಳಿಂದ. ಅದೇ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕವಿತಾ ವೀರೇಶ್ ಪವಾಡಿ. ನನ್ನ ಮಗ ಯಶ್ವಿನ್ ವೀರೇಶ್ ಪವಾಡಿ ಮತ್ತು ಮಗಳು ನಿಶಿತಾ ವೀರೇಶ್ ಪವಾಡಿ ಅನನ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 1ನೇ ಕ್ಲಾಸು ಮತ್ತು ಪ್ರಿ-KG ಕ್ಲಾಸ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಈ ಶಾಲೆ ಸೇರಿಸಿದಾಗಿಂದ ನನ್ನ ಮಕ್ಕಳಲ್ಲಿ ಪ್ರತಿ ಹಂತದಲ್ಲೂ ವಿದ್ಯಾಭ್ಯಾಸದಲ್ಲಾಗಲಿ ಬೇರೆ ವಿಭಾಗದಲ್ಲಾಗಲಿ ಅವರಲ್ಲಿ ನಾನು ಬದಲಾವಣೆಯನ್ನು ಕಾಣ್ತಾ ಇದ್ದೀನಿ. ಮತ್ತು ಟೀಚರ್ಸ್ದು ಕೋಆಪ್ರೇಷನ್ ವಿತ್ ಪೇರೆಂಟ್ಸ್ ಭಾಳ ಉತ್ತಮವಾಗೈತಿ. ಇದೇ ರೀತಿ ನಿಮ್ಮದು ಸಪೋರ್ಟು ಮಕ್ಕಳ ಜೊತೆಗೆ, ಪೇರೆಂಟ್ಸ್ ಜೊತೆಗೆ, ಎಲ್ಲರ ಜೊತೆಗೆ ಇದ್ದು ಮಕ್ಕಳನ್ನು ಹೀಗೆ ಸದಾ ಪ್ರೋತ್ಸಾಹಿಸಿ ಎಂದು ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮತ್ತು ಪ್ರೀ ಸ್ಕೂಲ್ ಟೀಚರ್ಸ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ವರ್ಕಿಂಗ್ ಆಗಿರೋದ್ರಿಂದ ಕೆಲವೊಂದು ಸಲ ಸ್ಕೂಲ್ 3:30ಗೆ ಬಿಟ್ಟರೂ ಸಹ ಒಂದೊಂದ್ಸಲಿ ನನ್ನ ಹಸ್ಬೆಂಡ್ ಹೋಗಿ ಕರ್ಕೊಂಬರೋದು ಲೇಟ್ ಆದಾಗ ಮಗಳನ್ನು ಕಾಳಜಿಯಿಂದ ಇಟ್ಕೊಂಡು ಅವಳನ್ನ ತಂದೆ ಬರಲಿ ಅವ್ರಿಗೆ ಕಳಿಸ್ತಾರೆ. ಅದಕ್ಕೊಂದು ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಟೀಚರ್ಸ್ ಸಪೋರ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟೀಮ್. ಥ್ಯಾಂಕ್ ಯು. ನಮಸ್ಕಾರ. ಹಾವೇರಿಯಲ್ಲಿರುವ ಅನನ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಿಕ್ಷಣ ಸಂಸ್ಥೆಯು ಇದು ಹಾವೇರಿಯಲ್ಲಿ ತುಂಬ ಅತ್ಯುತ್ತಮವಾದಂಥ ಶಿಕ್ಷಣ ಸಂಸ್ಥೆಯಾಗಿದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ ಮಗಳು ಖುಷಿ ಹತ್ತಿಕೋಟಿ 2ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾಳೆ. ಈ ಶಿಕ್ಷಣ ಸಂಸ್ಥೆ ತುಂಬ ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದೆ. ಆಟದ ಮೂಲಕ ಅವು ಕೂಡ ಪಾಠವನ್ನು ಇವರೆಲ್ಲ ಹೇಳ್ಕೊಡ್ತಾರೆ. ಕೇವಲ ಆಟ ಪಾಠಗಳಲ್ಲದೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಪ್ರೇರೇಪಿಸುವುದರ ಮೂಲಕ, ಅದರಲ್ಲಿ ಮಕ್ಕಳನ್ನು ತೊಡಗಿಸುವುದರ ಮೂಲಕ ಮಕ್ಕಳಿಗೆ ಒಳ್ಳೆಯವಾದಂತಹ ಒಂದು ಸಂಸ್ಕಾರವನ್ನು ಅವರು ಕೊಡ್ತಾ ಇದ್ದಾರೆ. ಈ ಶಿಕ್ಷಣ ಸಂಸ್ಥೆಯ ಮಾಲೀಕರಾದಂತಹ ಮಲ್ಲಿಕಾರ್ಜುನ್ ಹಾವೇರಿಯವರು ಕೂಡ ತುಂಬಾ ಶ್ರಮವಹಿಸಿ ಮಕ್ಕಳ ಬಗ್ಗೆ ಅತ್ಯಂತ ಕಾಳಜಿಯನ್ನು, ಪ್ರೀತಿಯನ್ನು ಇಟ್ಕೊಂಡಿರತಕ್ಕಂಥ ಅತ್ಯುತ್ತಮವಾದಂಥ ವ್ಯಕ್ತಿಯಾಗಿದ್ದಾರೆ. ಇಲ್ಲಿನ ಗುರುಗಳು ಹಾಗೂ ಗುರುಮಾತೆಯರು ಕೂಡ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈ ಶಿಕ್ಷಣ ಸಂಸ್ಥೆಯ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು ಮತ್ತು ಅನನ್ಯ ಇಂಟರ್ನ್ಯಾಷನಲ್ ಸ್ಕೂಲಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮ ಮಕ್ಕಳು ಇಬ್ಬರು ಸಾತ್ವಿಕ್ ಅಂಗಡಿ, ಸಾನ್ವಿ ಅಂಗಡಿ ಇದೇ ಸ್ಕೂಲಲ್ಲಿ ಓದ್ತಿದ್ದಾರೆ. ಹಾಗೆ ಎಲ್ಲ ಕ್ಲಾಸ್ ಟೀಚರ್ಸ್ ಆಗಲಿ ಏನಾಗಲಿ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ಫೋನ್ ಹಚ್ಚಿದರೆ ರೆಸ್ಪಾಂಡ್ ಮಾಡ್ತಾರೆ. ಹೀಗಾಗಿ ನಮಗೆ ಸ್ಕೂಲು ಭಾಳ ಇಷ್ಟವಾಗಿದೆ. ಇಷ್ಟು ಹೇಳಿ ನಮಸ್ಕಾರ. ಓಕೆ. ನನ್ನ ಮಗಳಾದಂಥ ಜೋಬಿಯಾ ನದಾಫ್ ಫಸ್ಟ್ ಬಿ ತರಗತಿಯಲ್ಲಿ ಓದುತ್ತಿದ್ದು, ನಿಜವಾಗಲೂ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಮಗಳು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಮುಖ್ಯವಾಗಿ 9/1/2026 ಶುಕ್ರವಾರ 12th ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಈ ಸೆಲೆಬ್ರೇಷನ್ ತುಂಬ ಯಶಸ್ವಿಯಾಗಲೆಂದು ನಾನು ಹಾರೈಸುತ್ತೇನೆ. ಇದೇ ರೀತಿ ಎಲ್ಲ ಶಿಕ್ಷಕಿಯರು ಸಹ ತುಂಬ ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡಿ ಮಕ್ಕಳನ್ನು ಸುಧಾರಿಸಲು ತುಂಬ ಸಹಾಯ ಮಾಡುತ್ತಾರೆ ಎಂದು ಭಾವಿಸುತ್ತಾ ನನ್ನ